ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಿಮ್ಮೆಲ್ಲರಿಗೂ ನನ್ನ ಮೊದಲನೆಯ ವ್ಲಾಗಿಂಗ್ ವಿಡಿಯೋ ಜರ್ನಿಗೆ ವೆಲ್ಕಮ್. ಸೊ ಇವತ್ತು ಸ್ವಲ್ಪ ಬೆಳಗ್ಗೆ ಬೇಗನೆ ಎದ್ದು ಗಿಡಗಳಿಗೆಲ್ಲ ನೀರು ಹಾಕಿ ರೆಡಿ ಆಗ್ತಾ ಇದ್ದೀನಿ. ಎಲ್ಲಿಗೆ ರೆಡಿ ಆಗ್ತಾ ಇದ್ದೀನಿ ಅಂತಂದರೆ ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು. ನಮ್ಮ ಡ್ಯಾಡಿದು ಬರ್ಡೇ ಇತ್ತು. ಸೊ ಹಾಗೆ ಸುತ್ತಾಡ್ಕೊಂಡು ಬರೋಣ, ಮನೆಯಲ್ಲೇ ಮಾಡಿ ಪ್ರತಿ ವರ್ಷ ಬೇಜಾರಾಗಿದೆ. ಈ ಸಲ ಎಲ್ಲಾದರೂ ಹೊರಗಡೆ ಹೋಗೋಣ ಪಪ್ಪ ಅಂತ ಹೇಳಿದೆ. ಅದಕ್ಕೆ ಪಪ್ಪ ಹೋಗೋಣ ಅಂತ ಹೇಳಿದ್ರು. ಪ್ಲಸ್ ನಾನು ಒಂದು ಪ್ಲೇಸ್ ನೋಡ್ತಿದ್ದೆ ಇನ್ಸ್ಟಾಗ್ರಾಮಲ್ಲಿ, ಮರಿಯಾಪುರ ಅಂತ. ಅದು ತುಂಬ ದಿನಗಳಿಂದ ನನಗೆ ಅಲ್ಲಿಗೆ ಹೋಗಬೇಕು ಅಂತ ತುಂಬ ಆಸೆ ಇತ್ತು. ಸೊ ಅಲ್ಲಿಗೆ ಹೋಗೋಣ ಪಪ್ಪ, ನಿಮ್ಮ ಬರ್ಡೇನೂ ಇದೆ, ನಾನು ವ್ಲಾಗಿಂಗ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ದಕ್ಕೆ ಪಪ್ಪ ಆಯಿತು ಮಗಳೇ ಹೋಗೋಣ ಅಂತ ಹೇಳಿದ್ರು. ಸೊ ಅಲ್ಲಿಗೆ ನಾವಿವಾಗ ಹೊರಡ್ತಾ ಇರೋದು. ಇಲ್ಲಿ ಆ ಪ್ಲೇಸ್ ಎಲ್ಲಿ ಬರುತ್ತೆ ಅಂತಂದರೆ ಬ್ಯಾಂಗ್ಳೂರಿಂದ ಒಂದು 25 to 30 ಕಿಲೋಮೀಟರಲ್ಲಿ ಬರುತ್ತೆ. ನಾವಿರೋ ಪ್ಲೇಸಿಂದ ಅಲ್ಲಿಗೆ ಒಂದು 70 ಕಿಲೋಮೀಟರ್ಸ್ ತನಕ ಆಗುತ್ತೆ. ಸೊ ಅಲ್ಲಿಗೆ ಹೋಗ್ತಾ ನನ್ನ ಮಗ ತುಂಬ ಎಕ್ಸೈಟ್ಮೆಂಟೇ ಆಗಿಬಿಟ್ಟಿದ್ದಾನೆ. ಯಾವಾಗ ಹೋಗ್ತೀವಿ ಮಮ್ಮಿ ಅಂತ ಕೇಳ್ತಾನೆ ಇದ್ದಾನೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಾನು ಏನು ಹೇಳಬೇಕು ನಿಮಗೆ ಅಂತಂದರೆ, ನನಗೆ ಫಸ್ಟ್ ವೀಡಿಯೋ ಆಗಿರೋದ್ರಿಂದ, ಫಸ್ಟ್ ವ್ಲಾಗಿಂಗ್ ಆಗಿರೋದ್ರಿಂದ ನನಗೇನು ಮಾತಾಡಬೇಕು ಅಂತ ಅಷ್ಟು ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಸಾರಿ, ಏನಾದರೂ ತಪ್ಪಿತ್ತು ಅಂತಂದರೆ ಕ್ಷಮಿಸಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನಗೂ ಕೂಡ ಸಪೋರ್ಟ್ ಮಾಡಿ ಪ್ಲೀಸ್. ಹಾಗೆ ನಾವು ಹೋಗ್ತಿರೋ ಪ್ಲೇಸಿಗೆ ಇನ್ನೊಂದು 10 to 15 ಮಿನಿಟ್ಸ್ ಇದೆ ಅಂತ ಅನಿಸುತ್ತೆ. ಸೊ ಹಾಗೆ ಹೋಗ್ತಾ ನನಗೆ ಈ ರೋಡಲ್ಲಿ ಫ್ಲವರ್ಸ್ ಕಾಣಿಸ್ತು, ಪಿಂಕ್ ಕಲರ್ ಫ್ಲವರ್ಸ್. ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ಸ್ವಲ್ಪ ಜಾಸ್ತಿನೇ ವೀಡಿಯೋ ಮಾಡ್ತಾಯಿದ್ದೀನಿ. ಆ ವಿಡಿಯೋ ಮಾಡ್ತಾನೆ ನಾವು ಎಲ್ಲಿಗೆ ಹೋಗಬೇಕಾಗಿತ್ತು ಆ ಪ್ಲೇಸ್ ಸಿಕ್ಕೇ ಬಿಡ್ತು. ಆ ಪ್ಲೇಸ್ ನೋಡ್ತಾ ಇದ್ರೇ ತುಂಬ ಖುಷಿ ಆಗ್ತಿತ್ತು. ಯಾಕಂತಂದರೆ ಅಷ್ಟು ಚೆನ್ನಾಗಿತ್ತು ಆ ಪ್ಲೇಸು. ಈ ಪ್ಲೇಸು 100 ವರ್ಷ ಇತಿಹಾಸ ಹೊಂದಿದೆ. ನೀವು ಆ ಕಲ್ಲುಗಳಾಗಲಿ, ಆ ಬಿಲ್ಡಿಂಗ್ ಆಗಲಿ, ಅದನ್ನು ನೋಡಿದ್ರೇ, ಅದನ್ನು ಗಮನಿಸಿದ್ರೇ ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟು ವರ್ಷ ಹಳೇದಾಗಿರ್ಬೋದು ಅಂತಂದ್ಬಿಟ್ಟು. ತುಂಬ ವರ್ಷ ಹಳೆಯದಂತೆ ಈ ಚರ್ಚು. ಸೊ ಸುತ್ತಮುತ್ತನೂ ಕೂಡ ಈ ಚರ್ಚು ತುಂಬ ಹೆಸರುವಾಸಿಯಾಗಿದೆ. ಹಾಗೆಯೇ ಪ್ರೇಯರ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ನಾವು ಒಳಗಡೆ ಬಂದ್ವಿ. ಒಳಗಡೆ ಬಂದ್ರೂ ಕೂಡ ಆ ಚರ್ಚು ಎಷ್ಟು ಚೆನ್ನಾಗಿದೆ ಅಂತಂದರೆ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಒಳ್ಳೆ ಜಾಗಕ್ಕೆ ಬಂದಿದ್ದೀವಿ ಮಮ್ಮಿ ಅಂತ ಮಮ್ಮಿಗೆ ಹೇಳಿದೆ. ಅಷ್ಟರಲ್ಲಿ ಮಮ್ಮಿ ಪ್ರೇಯರ್ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಅವ್ರು ಪ್ರೇಯರ್ ಮಾಡ್ಕೊತಿದ್ರು. ನಾನು ಕೂಡ ಪ್ರೇಯರ್ ಮಾಡಿಕೊಂಡು ಈಚೆ ಬಂದ್ವಿ. ಈಚೆ ಕಡೆಯೂ ಎಲ್ಲ ಸ್ವಲ್ಪ ವ್ಯೂ ನೋಡ್ತಾ ಇದ್ವಿ. ನಮ್ಮ ಪಪ್ಪ ಮತ್ತು ನನ್ನ ಮಗ ಎಲ್ಲ ಹೊರಗಡೆ ಹೋಗಿದ್ರು. ಸೊ ಅವ್ರು ಬರೋ ತನಕ ಇಲ್ಲೇ ಕೂತ್ಕೊಂಡು ಸುತ್ತಮುತ್ತ ನೋಡ್ತಾ ಇದ್ವಿ ನಾವು, ನಮ್ಮ ಮಮ್ಮಿ. ಎಷ್ಟು ಚೆನ್ನಾಗಿತ್ತು, ನೀವೇ ನೋಡ್ಬೋದು ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋಷ್ಟರಲ್ಲಿ ಪಪ್ಪ ಮತ್ತು ನನ್ನ ಮಗ ಇಬ್ಬರು ಬಂದರು. ಸೊ ಅವ್ರ ಕೈಯಲ್ಲಿ ನೋಡ್ಬೋದು, ಅಪ್ಪ ಅಂತಂದ್ರೇ ಹಾಗೆ ಏನಾದರೂ ಒಂದು ತಿನ್ನಕ್ಕೆ ತಂದೇ ತರ್ತಾರೆ. ಪ್ಲೇಸು ಕೂಡ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ನಾವು ಅಲ್ಲೇ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಸೆಲೆಬ್ರೇಷನ್ ಮಾಡಿ ಸುತ್ತಮುತ್ತ ನೋಡೋಣ, ಇನ್ನೂ ಒಂದೆರಡು ಚಿಕ್ಕ ಪುಟ್ಟ ಪ್ಲೇಸ್ಗಳಿತ್ತು ಅಲ್ಲಿ ನಾವು ನೋಡೋ ಅಂಥದ್ದು. ಸೊ ಅದನ್ನೆಲ್ಲ ನೋಡಿಕೊಂಡು ಬರುವ ಅಂತಂದ್ಬಿಟ್ಟು ಹೊರಟ್ವಿ ಹಾಗೇ. ಸೊ ಇದು ಬಂಡೆಗಳು ಆ ಥರ ಇದೆ. ಆಮೇಲೆ ಇಲ್ಲಿ ಆಂಟೋನಿಯರ್ದು ಸ್ಟ್ಯಾಚ್ಯೂ ಇದೆ. ಅದು ವರ್ಲ್ಡಲ್ಲೇ ಬಿಗ್ಗೆಸ್ಟ್ ದೊಡ್ಡ ಸ್ಟ್ಯಾಚ್ಯೂ ಅಂತೆ. ಸೊ ನಾವು ಅಲ್ಲಿ ತನಕ ಹತ್ತಕ್ಕಾಗಲಿಲ್ಲ ನನಗೂ ಮಮ್ಮಿ ಕೈಲೂ. ಸೊ ನಾವು ಕೂತಿದ್ವಿ, ನನ್ನ ಮಗನೂ ಮತ್ತು ನಮ್ಮ ಡ್ಯಾಡಿ ಹೋಗಿದ್ರು. ಅಲ್ಲಿಂದ ಸ್ವಲ್ಪ ಹೊರಗಡೆ ಬಂದರೆ ಈ ಜಲದೇವ ಮಾತೆ ಅನ್ನೋದೊಂದು ಸ್ಟ್ಯಾಚ್ಯೂ ಇದೆ. ಇಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಅಲ್ಲೂ ಕೂಡ ಕ್ಯಾಪ್ಚರ್ ಮಾಡಿಕೊಂಡು ಪ್ರೇಯರ್ ಮಾಡಿಕೊಂಡು ನಾನು 1-2-3 ಸೆಲ್ಫೀಸ್ ತೊಗೊಂಡು ಅಲ್ಲಿಂದ ನಾವು ಹೊರಡಬೇಕಾದ್ರೆ ಸ್ವಲ್ಪ ಹಾಗೇ ಸುತ್ತಮುತ್ತ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನೋಡಿದ್ವಿ. ಅಲ್ಲಿ ರೋಡಲ್ಲಿ ಹೋಗ್ತಾ ತುಂಬ ಫಾರ್ಮ್ ಹೌಸ್ ಇತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ಟಾಪ್ ಕೊಡಲೇಬೇಕು ನಮ್ಮ ಡ್ಯಾಡಿಗೆ. ಯಾಕಂತಂದರೆ ಅವರು ಟೀ ಕುಡಿಲಿಲ್ಲ ಅಂತಂದರೆ ಇರೋದೇ ಇಲ್ಲ. ಯಾಕಂತಂದರೆ ಊಟ ಇಲ್ಲದೆ ಇದ್ದರೂ ಬೇಕಾದರೆ ಇದ್ಬಿಡ್ತಾರೆ, ಟೀ ಇಲ್ಲ ಅಂತಂದರೆ ಇರೋದಿಲ್ಲ. ನಾನು, ನನ್ನ ಮಗ, ನಮ್ಮ ಮಮ್ಮಿ ಎಲ್ಲ ಸ್ವಲ್ಪ ತಿಂಡಿ ತಿನ್ಕೊಂಡ್ವಿ ಅವ್ರು ಟೀ ಕುಡಿಯೋ ಗ್ಯಾಪಲ್ಲಿ. ಹಾಗೆ ಸ್ವಲ್ಪ ಎಲ್ಲ ಇನ್ನೂ ಕೆಲಸಗಳಿತ್ತು, ಅದೆಲ್ಲ ಕೆಲಸ ಮುಗಿಸ್ಕೊಂಡು ಅಷ್ಟರಲ್ಲಿ ಸಂಜೆ ಆಗೋಗಿತ್ತು. ಸಂಜೆ ನನಗೂ ಸ್ವಲ್ಪ ತಂದೂರಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ತಂದೂರಿ ತಿನ್ನೋಣ ಅಂತ ಅಂದ್ಬಿಟ್ಟು ತಂದೂರಿ ತೊಗೊಳಕ್ಕೆ ಬಂದಿದ್ವಿ ಪಪ್ಪನ ಬರ್ಡೇ ಇರೋದ್ರಿಂದ. ಹಾಗೆ ಶವರ್ಮನೂ ಕಾಣಿಸಿದ್ರಿಂದ ಶವರ್ಮನೂ ತೊಗೊಂಡು ಮನೆ ಕಡೆಗೆ ಹೊರಟ್ವಿ. ಸೊ ಹೀಗಿತ್ತು ಇವತ್ತಿನ ನನ್ನ ಡೈಲಿ ವ್ಲಾಗಿಂಗ್. ಹೀಗೆ ನಾನು ಡೈಲಿ ಹೊಸ ಥರ ವ್ಲಾಗಿಂಗ್ಗಳನ್ನ ಹಾಕ್ತೀನಿ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್.